ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾವಾ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ಅಧಿಕಾರಿಗಳು ಕಡಿವಾಣ ಹಾಕಲು ವಿಫಲರಾಗಿದ್ದಾರೆ ಎಂಬುದು ವರದಿಯಾಗಿದೆ. ಜಿಲ್ಲೆಯಾದ್ಯಂತ ಮಾವಾ ಮಾರಾಟಗಾರರ ಹಾವಳಿ ಮಿತಿಮೀರಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ. ಅದರಲ್ಲೂ ಜಮಖಂಡಿ ಮತ್ತು ರಬಕವಿ ಬನಹಟ್ಟಿ ತಾಲೂಕುಗಳಲ್ಲಿ ಮಾವಾ ಮಾರಾಟ ಜಾಲ ವ್ಯಾಪಕವಾಗಿ ಹರಡಿದೆ ಎಂದು ತಿಳಿದು ಬಂದಿದೆ. ಜಮಖಂಡಿ ನಗರದಲ್ಲಿ ಒಂದೇ ತಿಂಗಳಿನಲ್ಲಿ 25 ಕಡೆ ದಾಳಿ ನಡೆಸಲಾಗಿದ್ದು ಪ್ರತ್ಯೇಕ 25 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಆದರೂ ಕದ್ದು ಮುಚ್ಚಿ ಮಾವಾ ಮಾರಾಟ ದಂಧೆ ಜೋರಾಗಿ ನಡೆಯುತ್ತಿರುವುದು ಆತಂಕಕಾರಿಯಾಗಿದೆ. ಬನಹಟ್ಟಿ ಪೊಲೀಸರು ಮಾವಾ ಉತ್ಪಾದನಾ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಸೀಜ್ ಮಾಡಿದ್ದಾರೆ. ನೆರೆಯ ಜಿಲ್ಲೆಗಳು ಮತ್ತು ತಾಲೂಕುಗಳಿಂದ ಜಮಖಂಡಿ ಹಾಗೂ ರಬಕವಿ ಬನಹಟ್ಟಿ ನಗರಗಳಿಗೆ ಮಾವಾ ಸರಬರಾಜು ಮಾಡಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಇತ್ತೀಚೆಗೆ ಬನಹಟ್ಟಿ ತಾಲೂಕಿನ ಅಶೋಕ್ ಕಾಲೋನಿಯಲ್ಲಿ ಮಾವಾ ಮಾರಾಟ ಮಾಡುತ್ತಿದ್ದವರ ಮೇಲೆ ದಾಳಿ ನಡೆಸಿದ ಪೊಲೀಸರು ಸುಮಾರು 35 ಕೆಜಿ ತೂಕದ ಮಾವಾ ತಂಬಾಕನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಬನಹಟ್ಟಿ ನಗರದ ವ್ಯಕ್ತಿಯೊಬ್ಬರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಪೊಲೀಸರು ಜೊತೆಗೂಡಿ ಆರೋಗ್ಯ ಇಲಾಖೆಯೂ ಸಹ ದಾಳಿಯಲ್ಲಿ ಭಾಗವಹಿಸಿತು. ನಗರದ ಕಾಲೇಜುಗಳು, ಬಸ್ ನಿಲ್ದಾಣಗಳು ಮತ್ತು ಹೋಟೆಲ್ಗಳ ಮುಂದೆ ಮಾವಾ ಮಾರಾಟ ವ್ಯಾಪಕವಾಗಿ ನಡೆಯಲಾಗುತ್ತಿದೆ. ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಮಾವಾ ಮಾರಾಟ ಜಾಲ ಕೆಲಸ ಮಾಡುತ್ತಿದೆ. ನಗರದ ಪಾನ್ ಶಾಪ್ಗಳ ಮೂಲಕವೂ ಮಾವಾ ಮಾರಾಟ ದಂಧೆ ನಡೆಯುತ್ತಿದ್ದು ಜಮಖಂಡಿ ಮತ್ತು ರಬಕವಿ ಬನಹಟ್ಟಿ ನಗರಗಳು ಇದೀಗ ದುಶ್ಚಟಗಳ ತಾಣಗಳಾಗಿ ಮಾರ್ಪಟ್ಟಿವೆ. ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸರ್ ಅವೆಲ್ಲ ಈ ಕಡೆ ಒಳಗೆ ಬಂದ್ಬಿಡ್ರಿ. ಎಷ್ಟೆಷ್ಟೈತೆ ಎಲ್ಲ ಮೇಡಮ್ ಪಂಚ್ ಬರ್ರಿ ಒಳಗೆ ಬರ್ರಿ. ಬರ್ರಿ ಅಸ್ಲಂ ಚಿಂಚಲಿ ಊರು ಬನಟ್ಟಿ. ಎಷ್ಟು ವರ್ಷ ಮಾಮೂಲಿ ನಾವು ಯಾರು ಮಾಡೋದಿದ್ರು? ನಾನಾ ಮಾಡಿದ್ದೀನಿ. ಇವೆಲ್ಲ ರೆಡಿ ಮಾಡಿ ಪಾಕೆಟ್ ಮಾಡಿದಾರೆ. ಇದನ್ನ ವೇಯಿಂಗ್ ಮಷೀನ್ ಇದು ಲೆಕ್ಕ ಮಾಡ್ಬಿಡ್ತೀವಿ. ಸರ್ ಅವೆಲ್ಲ ಈ ಕಡೆ ಒಳಗೆ ಬಂದ್ಬಿಡ್ರಿ. ಎಷ್ಟೆಷ್ಟೈತೆ ಎಲ್ಲ ಮೇಡಮ್ ಪಂಚ್ ಬರ್ರಿ ಒಳಗೆ ಬರ್ರಿ.